ಫ್ರೆಂಡ್ಸ್, ಚೀನಾ ಪ್ರಪಂಚದ ಮುಂದೆ ತನ್ನನ್ನ ಭಾರತದ ಅತ್ಯಂತ ಬುದ್ಧಿವಂತ ಪಕ್ಕದ ಸ್ನೇಹಿತ ದೇಶವೆಂದು ತೋರಿಸಿಕೊಳ್ಳಲು ಪ್ರಯತ್ನಿಸುತ್ತಿದೆ. ಆದರೆ ನಿಜವಾದ ಸತ್ಯ ಇದಕ್ಕೆ ಪೂರ್ತಿ ವಿರುದ್ಧವಾಗಿದೆ. ನಿಜಕ್ಕೂ ಚೀನಾ ಭಾರತೀಯ ನಾಗರಿಕರೊಂದಿಗೆ ಪಾಕಿಸ್ತಾನಿ ಉಗ್ರರೊಂದಿಗೆ ವರ್ತಿಸಿದಂತೆ ವರ್ತಿಸುತ್ತಿದೆ. ಇತ್ತೀಚೆಗೆ ಬೆಳಕಿಗೆ ಬಂದ ಘಟನೆಗಳ ಆಧಾರದಲ್ಲಿ ಚೀನಾದಲ್ಲಿ ಯಾವುದೇ ಸ್ನೇಹ ಭಾವನೆ ಇಲ್ಲ, ಕೇವಲ ಒತ್ತಡ ಮತ್ತೆ ಭಯ ತೋರಿಸುವ ಉದ್ದೇಶ ಮಾತ್ರ ಇದೆ ಎಂಬುದು ಸ್ಪಷ್ಟವಾಗ್ತಿದೆ. ಆದ್ರೆ ಈ ಬಾರಿ ಭಾರತ ಕೂಡ ಚೀನಾದ ಈ ಕೃತ್ಯಕ್ಕೆ ಕಠಿಣ ಉತ್ತರ ಕೊಡಲು ಒಂದು ಕ್ಷಣ ಕೂಡ ತಡ ಮಾಡಲಿಲ್ಲ. ವಾಸ್ತವವಾಗಿ ಈ ಒಟ್ಟು ವಿಷಯ ಶಾಂಘೈ ವಿಮಾನ ನಿಲ್ದಾಣಕ್ಕೆ ಸಂಬಂಧಿಸಿದ್ದು. ಅಲ್ಲಿ ಚೀನಾ ಒಬ್ಬ ಭಾರತೀಯ ಮಹಿಳೆಯೊಂದಿಗೆ ಮಾಡಿದ ವರ್ತನೆ ಕೇಳಿದ್ರೆ ಯಾರ ರಕ್ತವಾದ್ರೂ ಕುದಿಯುತ್ತೆ. ಈ ಮಹಿಳೆ ವಿಶೇಷವಾಗಿ ಅರುಣಾಚಲ್ ಪ್ರದೇಶದವರು. ಅವರು ಅರುಣಾಚಲ್ ಪ್ರದೇಶವನ್ನ ಚೀನಾದ ಭಾಗವೆಂದು ಒಪ್ಪದಿದ್ದಕ್ಕೆ ಆ ಮಹಿಳೆಯನ್ನ ಕಿರುಕುಳಕ್ಕೆ ಒಳಪಡಿಸಿದರು. ರಿಪೋರ್ಟ್ಸ್ ಪ್ರಕಾರ ನವೆಂಬರ್ 21ರಂದು ಪ್ರೇಮಾ ವಾಂಗ್ ಸ್ಟುಂಡಕ್ ಎಂಬ ಈ ಭಾರತೀಯ ಮಹಿಳೆ ಲಂಡನ್ ನಿಂದ ಜಪಾನ್ಗೆ ಪ್ರಯಾಣಿಸುತ್ತಿದ್ದಳು. ಅಲ್ಲಿ ಟ್ರಾನ್ಸಿಟ್ ಸಮಯದಲ್ಲಿ ಶಾಂಘೈ ವಿಮಾನ ನಿಲ್ದಾಣದಲ್ಲಿ ಇಳಿದಳು. ಆದ್ರೆ ವಿಮಾನ ನಿಲ್ದಾಣಕ್ಕೆ ಬಂದ ತಕ್ಷಣ ಇಮಿಗ್ರೇಷನ್ ಸಮಯದಲ್ಲಿ ಚೀನಾ ಅವಳನ್ನ ವಶಕ್ಕೆ ತೆಗೆದುಕೊಂಡಿತ್ತು. ವಶಕ್ಕೆ ತೆಗೆದುಕೊಂಡ ಕಾರಣ ಇನ್ನಷ್ಟು ಆಘಾತಕಾರಿ. ಆ ಮಹಿಳೆ ಪಾಸ್ಪೋರ್ಟ್ ಅಲ್ಲಿ ಅಡ್ರೆಸ್ ಸ್ಪಷ್ಟವಾಗಿ ಅರುಣಾಚಲ್ ಪ್ರದೇಶ ಎಂದು ಬರೆದಿತ್ತು. ಇದೇ ವಿಷಯಕ್ಕೆ ಚೀನಾ ಅಧಿಕಾರಿಗಳು ಪ್ರಶ್ನೆ ಕೇಳಿದರು. ಚೀನಾದವರು ಪ್ರೇಮಾಳೊಂದಿಗೆ ಮಾತನಾಡ್ತಾ ತನ್ನ ಅಡ್ರೆಸ್ ತಪ್ಪು ಎಂದು, ಅರುಣಾಚಲ್ ಪ್ರದೇಶ ಭಾರತದ ಭಾಗವಲ್ಲ, ಅದು ಚೀನಾದ ಅಧಿಕಾರ ವ್ಯಾಪ್ತಿಗೆ ಬರ್ತದೆ ಎಂದು ಹೇಳಿದರು. ಆದ್ದರಿಂದ ತನ್ನ ಪಾಸ್ಪೋರ್ಟ್ ಅಲ್ಲಿ ಅಡ್ರೆಸ್ ಬದಲಾಯಿಸಿಕೊಳ್ಬೇಕು ಎಂದು ಒತ್ತಾಯ ಮಾಡಿದರು. ಇದರ ಕುರಿತು ಪ್ರೇಮಾ ಸ್ಪಷ್ಟವಾಗಿ ಹೇಳಿದಳು, ಚಿಕ್ಕಂದಿನಿಂದಲೂ ಈ ಅಡ್ರೆಸ್ ಅಲ್ಲೇ ವಾಸಿಸುತ್ತಿದ್ದೇನೆ. ಇದು ಭಾರತದ ಅರುಣಾಚಲ್ ಪ್ರದೇಶದ ಭಾಗ. ಇದರ ಬಗ್ಗೆ ಚೀನಾ ಹೇಗೆ ಬಲವಂತ ಮಾಡಬಹುದು ಎಂದು ಪ್ರಶ್ನಿಸಿದಳು. ಇಲ್ಲಿಂದಾನೇ ವಾಗ್ವಾದ ಶುರುವಾಯಿತು. ಪ್ರೇಮಾಳ ಪ್ರಶ್ನೆಗಳಿಗೆ ಚೀನಾದವರ ಬಳಿ ಉತ್ತರವಿಲ್ಲದಿದ್ದಾಗ ಅವರು ಭಾರತೀಯ ಪಾಸ್ಪೋರ್ಟ್ ಅಮಾನ್ಯ ಎಂದು ಘೋಷಿಸತೊಡಗಿದರು. ಇಷ್ಟೇ ಅಲ್ಲದೆ ಪ್ರೇಮಾಳನ್ನ ಅವಮಾನಿಸಿದರು, ಗೇಲಿ ಮಾಡಿದರು, ತಿನ್ನಲು ಕೂಡ ಮೂಲಭೂತ ಸೌಲಭ್ಯ ಕೊಡಲಿಲ್ಲ. ಸುಮಾರು 12 ಗಂಟೆಗಳ ಕಾಲ ಚೀನಾದವರು ಈ ಭಾರತೀಯ ಮಹಿಳೆಯನ್ನ ವಶದಲ್ಲಿಟ್ಟರು. ಈ ತಪ್ಪಿಗೆ ಚೀನಾ ನಂತರ ತುಂಬಾ ದೊಡ್ಡ ಬೆಲೆ ತೆರಬೇಕಾಗುತ್ತೆ. ಫ್ರೆಂಡ್ಸ್, ಇದು ತುಂಬಾ ದೊಡ್ಡ ಡೆವಲಪ್ಮೆಂಟ್. ಆದ್ದರಿಂದ ಈ ವಿಡಿಯೋದಲ್ಲಿ ಇದರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಾಧ್ಯವಾದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಒಟ್ಟು ಘಟನೆ ತಿಳಿದ ತಕ್ಷಣ ಭಾರತ ಸರ್ಕಾರದಿಂದ ದೆಹಲಿಯಿಂದ ಬೀಜಿಂಗ್ ವರೆಗೆ ವಾತಾವರಣ ಒಮ್ಮೆಲೆ ಬಿಸಿಯಾಯಿತು. ವಿದೇಶಾಂಗ ಸಚಿವಾಲಯ ಒಂದು ಕ್ಷಣವೂ ತಡ ಮಾಡದೆ ಅದೇ ದಿನ ಅಂದ್ರೆ ನವೆಂಬರ್ 21ರಂದು ಚೀನಾ ಅಧಿಕಾರಿಗಳ ಮುಂದೆ ಕಠಿಣ ಪ್ರತಿಭಟನೆ ದಾಖಲಿಸಿತು. ಈ ವರ್ತನೆ ಸಂಪೂರ್ಣ ತಪ್ಪು ಎಂದು, ಅರುಣಾಚಲ್ ಪ್ರದೇಶ ಭಾರತದ ಅವಿಭಾಜ್ಯ ಭಾಗ ಎಂದು ಚೀನಾ ಅರ್ಥ ಮಾಡಿಕೊಳ್ಳಲೇಬೇಕು ಎಂದು ಭಾರತ ಸ್ಪಷ್ಟಪಡಿಸಿತು. ಚೀನಾ ಎಷ್ಟೇ ಹೆಜ್ಜೆಗಳನ್ನ ಹಾಕಿದ್ರೂ ಕೂಡ ಭಾರತ ತನ್ನ ನಾಗರಿಕರ ಸುರಕ್ಷತೆ ಮತ್ತೆ ಗೌರವದಲ್ಲಿ ರಾಜಿ ಮಾಡುವುದಿಲ್ಲ ಎಂದು ಗಟ್ಟಿಯಾಗಿ ತಿಳಿಸಿತು. ಅಂತಾರಾಷ್ಟ್ರೀಯ ಪ್ರಯಾಣ ನಿಯಮಗಳ ಪ್ರಕಾರ ಅರುಣಾಚಲ್ ಪ್ರದೇಶದ ಜನರಿಗೆ ಚೀನಾ ಸೇರಿದಂತೆ ಎಲ್ಲಿಗೆ ಬೇಕಾದರೂ ಭಾರತೀಯ ಪಾಸ್ಪೋರ್ಟ್ ನೊಂದಿಗೆ ಪ್ರಯಾಣಿಸುವ ಹಕ್ಕಿದೆ. ಈ ಹಕ್ಕನ್ನ ಚೀನಾ ಬದಲಾಯಿಸಲಾರದು, ತಡೆಯಲಾರದು. ಭಾರತೀಯ ನಾಗರಿಕರೊಂದಿಗೆ ಚೀನಾ ಇಂತಹ ಗೊಡವೆ ಮಾಡಿದ್ರೆ ಭಾರತ ಮೌನವಾಗಿ ಕೂತುಕೊಳ್ಳೋದಿಲ್ಲ ಎಂದು ಎಚ್ಚರಿಕೆ ನೀಡಿತು. ಭವಿಷ್ಯತ್ತಿನಲ್ಲಿ ಇಂತಹ ಘಟನೆಗಳಾದ್ರೆ ಕಾಗದದ ಮೇಲೆ ಮಾತ್ರವಲ್ಲ, ಭೂಮಿಯ ಮೇಲೂ ಉತ್ತರ ಸಿಗ್ತದೆ ಎಂದು ಗಟ್ಟಿಯಾಗಿ ಹೇಳಿತು. ಈ ಕಠಿಣ ಪ್ರತಿಭಟನೆಯ ನಂತರ ಚೀನಾ ಸಮರ್ಥನೆ ಕೊಡಲು ಪ್ರಯತ್ನಿಸಿತು. ಚೀನಾ ಯಾರನ್ನೂ ವಶಕ್ಕೆ ತೆಗೆದುಕೊಂಡಿಲ್ಲ, ಇದು ಕೇವಲ ಕಾನೂನು ಪ್ರಕ್ರಿಯೆಯ ಭಾಗ ಎಂದು ಹೇಳಿತು. ಭಾರತ ಇದನ್ನ ಅತಿಯಾಗಿ ಸೀರಿಯಸ್ ತೆಗೆದುಕೊಳ್ಳಬಾರದು ಎಂದು ಚೀನಾ ಹೇಳಿತು. ಆದ್ರೆ ಭಾರತ ಚೀನಾದ ಸಮರ್ಥನೆಯನ್ನ ನೇರವಾಗಿ ತಿರಸ್ಕರಿಸಿತು. ನಾಗರಿಕರ ಗೌರವಕ್ಕೆ ಧಕ್ಕೆ ತರುವುದು ಯಾವ ಅಂತಾರಾಷ್ಟ್ರೀಯ ಪ್ರಕ್ರಿಯೆಯ ಭಾಗವೂ ಅಲ್ಲ ಎಂದು ಸ್ಪಷ್ಟಪಡಿಸಿತು. ಪ್ರೇಮಾಗೆ ಆದ ಅವಮಾನವನ್ನ ಭಾರತ ಎಂದಿಗೂ ಕ್ಷಮಿಸುವುದಿಲ್ಲ. ಈ ವಿಷಯವನ್ನ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಎತ್ತಿ ಹಿಡಿಯುತ್ತಿದೆ. ಪ್ರಯಾಣಿಕರ ಮೇಲೆ ಒತ್ತಡ ಹೇರುವ ಚೀನಾದ ಗೊಡವೆ ವರ್ತನೆ ಎಲ್ಲಾ ದೇಶಗಳು ಸ್ಪಷ್ಟವಾಗಿ ನೋಡ್ತಿವೆ. ಒಂದೆಡೆ ಮಾತುಕತೆ ಮೇಜಿನ ಮೇಲೆ ಶಾಂತಿ ಸ್ನೇಹದ ಮಾತುಗಳು, ಮತ್ತೊಂದೆಡೆ ಜನರ ಸುರಕ್ಷತೆ ಗೌರವಕ್ಕೆ ಧಕ್ಕೆ ತರುವ ಕೃತ್ಯಗಳು. ಇದೇ ಚೀನಾದ ನಿಜ ಸ್ವರೂಪ. ಈ ಘಟನೆಯಿಂದ ಚೀನಾ ತಾನು ಭಾರತಕ್ಕೆ ಸ್ನೇಹಿತ ಎಂದು ಮಾತ್ರ ಹೇಳಿಕೊಳ್ತದೆ, ಆದ್ರೆ ಪ್ರತಿ ಅವಕಾಶದಲ್ಲೂ ಭಾರತವನ್ನ ದುರ್ಬಲಗೊಳಿಸಲು ಪ್ರಯತ್ನಿಸುತ್ತದೆ ಎಂಬುದು ಸಾಬೀತಾಗ್ತಿದೆ. ಈಗ ಅರುಣಾಚಲ್ ಪ್ರದೇಶದಿಂದ ಚೀನಾಗೆ ಪ್ರಯಾಣಿಸುವ ಭಾರತೀಯರಿಗೆ ಭಾರತ
ಭಾರತ ಎಚ್ಚರಿಕೆ ನೀಡಿದೆ. ಚೀನಾ ಇಂತಹ ಕಿರುಕುಳ ಮತ್ತೆ ಮಾಡಬಹುದು ಎಂದು ಹೇಳಿದೆ. ಯಾಕಂದ್ರೆ ಪ್ರೇಮಾಳೊಂದಿಗೆ ನಡ್ಕೊಂಡ ರೀತಿ ಯಾವ ಆಧುನಿಕ ದೇಶದ ವರ್ತನೆಯಂತೆ ಕಾಣಿಸೋದಿಲ್ಲ. ಚೀನಾ ತನ್ನ ಹಕ್ಕು ಎಂದು ಭಾರತ ಭಾವಿಸುವ ಪ್ರತಿ ವಿಷಯದ ಮೇಲೂ ಒತ್ತಡ ಹೇರಲು ಪ್ರಯತ್ನಿಸುತ್ತಿದೆ. ಆದ್ದರಿಂದ ಪ್ರಯಾಣಿಕರು ಎಚ್ಚರಿಕೆಯಿಂದ ಇರಲಿ, ಯಾವುದೇ ತೊಂದರೆಗೆ ಒಳಗಾಗದಿರಲಿ. ಭಾರತ ಸ್ಪಷ್ಟವಾಗಿ ಹೇಳಿದೆ, ತನ್ನ ನಾಗರಿಕರ ಸುರಕ್ಷತೆ ಗೌರವಕ್ಕೆ ಧಕ್ಕೆ ತರುವ ಪ್ರತಿ ಘಟನೆಗೂ ಉತ್ತರ ಸಿಗ್ತದೆ ಎಂದು. ಅದು ರಾಜಕೀಯ ಒತ್ತಡವಾಗಿರ್ಲಿ ಅಥವಾ ಅಗತ್ಯವಿದ್ರೆ ಇನ್ನಷ್ಟು ಕಠಿಣ ಕ್ರಮವಾಗಿರ್ಲಿ. ಇನ್ಮೇಲೆ ಭಾರತ ಅನ್ಯಾಯವನ್ನ ಮೌನವಾಗಿ ಸಹಿಸುವ ದೇಶವಲ್ಲ ಎಂದು ಚೀನಾ ಅರ್ಥ ಮಾಡಿಕೊಳ್ಳಲಿ. ಇಂದು ಭಾರತ ಪ್ರಪಂಚದ ಮುಂದೆ ದೃಢವಾಗಿ ನಿಂತಿದೆ ಮತ್ತೆ ಪ್ರತಿ ನಾಗರಿಕನ ಗೌರವಕ್ಕೆ ಅತ್ಯುನ್ನತ ಪ್ರಾಶಸ್ತ್ಯ ನೀಡುತ್ತಿದೆ. ಪ್ರೇಮಗೆ ಆದದ್ದು ಕೇವಲ ಒಬ್ಬ ಮಹಿಳೆಗೆ ಆದ ಅವಮಾನವಲ್ಲ, ಅದು ಭಾರತದ ಗೌರವಕ್ಕೆ ಸವಾಲು ಹಾಕಿದ ಪ್ರಯತ್ನ. ಚೀನಾ ವಿಮಾನ ನಿಲ್ದಾಣದಲ್ಲಷ್ಟೇ ಅಲ್ಲ, ಭೂಮಿಯ ಮೇಲೂ ಪ್ರತಿ ಮಟ್ಟದಲ್ಲೂ ಭಾರತಕ್ಕೆ ಒತ್ತಡ ಹೇರಲು ಪ್ರಯತ್ನಿಸುತ್ತಿದೆ. ಕೆಲವೊಮ್ಮೆ ಅದು ಅರುಣಾಚಲ್ ಪ್ರದೇಶಕ್ಕೆ ತನ್ನ ಸೈನಿಕರನ್ನ ಕಳಿಸಿ ಗಡಿಯಲ್ಲಿ ಉದ್ವಿಗ್ನತೆ ಸೃಷ್ಟಿಸುತ್ತದೆ. ಕೆಲವೊಮ್ಮೆ ಲಡಾಖ್ ಅಲ್ಲಿ ಪೆಟ್ರೋಲಿಂಗ್ ಪಾಯಿಂಟ್ ಗಳನ್ನ ತಡೆಯಲು ಪ್ರಯತ್ನಿಸುತ್ತದೆ. ಚೀನಾ ಕಳೆದ ಕೆಲವು ವರ್ಷಗಳಲ್ಲಿ LACಯಲ್ಲಿ ಕನಿಷ್ಠ 50 ಬಾರಿ ಒಳನುಸುಳಲು ಪ್ರಯತ್ನಿಸಿತು. ಆದ್ರೆ ಪ್ರತಿ ಬಾರಿಯೂ ಭಾರತ ತಡೆದಿದೆ. ಚರ್ಚೆಯ ಮೇಜಿನ ಮೇಲೆ ಸ್ನೇಹದ ಮಾತುಗಳು, ಆದ್ರೆ ಭೂಮಿಯ ಮೇಲೆ ರೊಚ್ಚಿಗೇಳಿಸುವ ನಡೆ, ಇದು ಚೀನಾದ ನಿಜ ಸ್ವರೂಪ. ಆದ್ರೆ ಇಂದಿನ ಭಾರತ ಹಳೆಯ ಭಾರತವಲ್ಲ. ಇಂದು ಭಾರತ ತನ್ನ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಎಷ್ಟು ವೇಗವಾಗಿ ಬಲಪಡಿಸುತ್ತಿದೆ ಎಂದ್ರೆ ಇದರಿಂದ ಚೀನಾದ ಕುಟಿಲ ಯೋಜನೆಗಳು ತಾವಾಗಿಯೇ ಕುಸಿಯುತ್ತಿವೆ. ಅರುಣಾಚಲ್ ಪ್ರದೇಶದಲ್ಲಿ ಭಾರತ ದೇಶ ಕಳೆದ 3 ವರ್ಷಗಳಲ್ಲಿ 48 ಹೊಸ ರಸ್ತೆಗಳನ್ನ ನಿರ್ಮಿಸಿದೆ. ಗಡಿ ಪ್ರದೇಶದಲ್ಲಿ ಭಾರತೀಯ ಸೇನೆಯ ಉಪಸ್ಥಿತಿಯನ್ನ 20% ಹೆಚ್ಚಿಸಿದೆ. ಅದಕ್ಕೆ 2023ರಲ್ಲಿ ಚೀನಾದ ಸೇನೆ ಭಾರತದ ಮುಂದೆ ಹಿಂದಿನಂತೆ ಒತ್ತಡ ಹೇರಲಾರದ ಸ್ಥಿತಿಗೆ ಬಂದಿದೆ. ಭಾರತದ ಏರ್ಬೇಸ್ಗಳು ವೇಗವಾಗಿ ಅಪ್ಗ್ರೇಡ್ ಆಗ್ತಿವೆ. ಇದರಿಂದ ಚೀನಾ ಅರ್ಥ ಮಾಡಿಕೊಂಡಿದೆ, ಭಾರತ ಈಗ ಯಾವ ಪರಿಸ್ಥಿತಿಯಲ್ಲೂ ಉತ್ತರ ಕೊಡಲು ಸಿದ್ಧವಾಗಿದೆ ಎಂದು. ಅದೇ ಸಮಯದಲ್ಲಿ ಸಮುದ್ರ ಮಾರ್ಗದಿಂದಲೂ ಭಾರತವನ್ನ ಸುತ್ತು ಹಾಕಲು ಚೀನಾ ಯತ್ನಿಸುತ್ತಿದೆ. ಹಿಂದೂ ಮಹಾಸಾಗರದಲ್ಲಿ ತನ್ನ ಯುದ್ಧ ನೌಕೆಗಳನ್ನ ಕಳಿಸಿ ಭಯ ಹುಟ್ಟಿಸಲು ಪ್ರಯತ್ನಿಸುತ್ತಿದೆ. ಶ್ರೀಲಂಕಾದಿಂದ ಮಯನ್ಮಾರ್ ವರೆಗೆ ದೇಶಗಳನ್ನ ಸಾಲದ ಬಲೆಯಲ್ಲಿ ಸಿಕ್ಕಿಸುವ ರಣತಂತ್ರ ಅನುಸರಿಸುತ್ತಿದೆ. ಆದ್ರೆ ಭಾರತವು ಆಕ್ಟ್ ಈಸ್ಟ್ ನೀತಿ ಮತ್ತೆ ಹಿಂದೂ ಮಹಾಸಾಗರದಲ್ಲಿ ಬಲಿಷ್ಠ ನೌಕಾಪಡೆಯೊಂದಿಗೆ ಪ್ರತಿಕ್ರಿಯಿಸಿದೆ. ಇಂದು ಭಾರತೀಯ ನೌಕಾಪಡೆ ಯಾವಾಗಲೂ 40ಕ್ಕಿಂತ ಹೆಚ್ಚು ಯುದ್ಧ ನೌಕೆಗಳನ್ನ ಸಕ್ರಿಯವಾಗಿಟ್ಟು ಪ್ರದೇಶವನ್ನ ನಿರಂತರ ಮಾನಿಟರಿಂಗ್ ಮಾಡುತ್ತಿದೆ. ಅದಕ್ಕಾಗಿ ಚೀನಾದ ಕುತಂತ್ರಗಳು ವಿಫಲವಾಗ್ತಿವೆ. ಭಾರತದ ಸಮುದ್ರ ಸೀಮೆ ಈಗ ಹಿಂದಿಗಿಂತ ಹೆಚ್ಚು ಸುರಕ್ಷಿತ ಮತ್ತೆ ಬಲಿಷ್ಠವಾಗಿದೆ. ಅದೇ ರೀತಿ ತಂತ್ರಜ್ಞಾನ ಕ್ಷೇತ್ರದಲ್ಲೂ ಚೀನಾ ಭಾರತವನ್ನ ಹಿಂದಕ್ಕೆ ತಳ್ಳಲು ಪ್ರಯತ್ನಿಸಿತು. ಆದ್ರೆ ಭಾರತ ಅದನ್ನು ಸೋಲಿಸಿದೆ. ಚೀನಾ ಕಂಪನಿಗಳ ಮೇಲೆ ಭಾರತ ಅವಲಂಬಿತವಾಗ್ತದೆ ಎಂದು ಭಾವಿಸಿತ್ತು. ಆದ್ರೆ ಭಾರತ 200ಕ್ಕೂ ಹೆಚ್ಚು ಚೀನಾ ಆಪ್ ಗಳನ್ನ ಬ್ಯಾನ್ ಮಾಡಿ ಸ್ವದೇಶಿ ಟೆಕ್ ಸೆಂಟರ್ ಗಳನ್ನ ವೇಗವಾಗಿ ಬೆಳೆಸಿತು. ಇಂದು ಭಾರತದ ಮೊಬೈಲ್ ಉತ್ಪಾದನಾ ನೀತಿಯಿಂದ ಚೀನಾವನ್ನ ಹಿಂದಿಕ್ಕಿ ಪ್ರಪಂಚದ 2ನೇ ಅತಿ ದೊಡ್ಡ ಮೊಬೈಲ್ ಉತ್ಪಾದನಾ ಆರ್ಥಿಕತೆಯಾಗಿದೆ. ಅಂದ್ರೆ ಭಾರತೀಯ ಮಹಿಳೆಯೊಂದಿಗೆ ಗೊಡವೆ ಮಾಡಿ ಭಾರತವನ್ನ ಭಯ ಪಡಿಸಬಹುದೆಂದು ಚೀನಾ ಮತ್ತೊಮ್ಮೆ ಪ್ರಯತ್ನಿಸುತ್ತಿದ್ದರೆ ಇಂದು ಭಾರತವನ್ನ ಯಾವ ದೇಶಕ್ಕೂ ಅಡಗಿಸುವುದು ಸಾಧ್ಯವಿಲ್ಲ ಎಂಬುದನ್ನ ಚೀನಾ ಗುರ್ತಿಟ್ಟುಕೊಳ್ಳಲಿ. ಹಾಗಾದ್ರೆ ನಿಮಗೆ ಇದು ಹೇಗನ್ಸುತ್ತೆ? ಚೀನಾಗೆ ಕಠಿಣ ಉತ್ತರ ಕೊಟ್ಟಿದ್ದು ಸರಿಯಾದ ನಿರ್ಧಾರವೆಂದು ನಿಮಗೆ ಅನ್ನಿಸ್ತದೆಯಾ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ಸ್ ನಲ್ಲಿ ತಪ್ಪದೆ ತಿಳಿಸಿ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ.